ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ ತುಂಬಾ ಸಿಂಪಲ್ಲಾಗಿ ಮತ್ತು ಹೆಲ್ದಿಯಾಗಿರುವಂತಹ ಮಸಾಲೆ ಅಕ್ಕಿ ರೊಟ್ಟಿನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ರೈಸ್ ಫ್ಲೋರ್ನ ತಗೊಂಡಿದ್ದೀನಿ. ಸೇಮ್ ಅಳತೆಲೆ ತಗೊಬೇಕಾಗುತ್ತೆ. ನಂತರ ನಾನಿಲ್ಲಿ ಇದೇ ಹಿಟ್ಟಿಗೆ 1-2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಕೂಡ ಬಳಸ್ತಾ ಇದ್ದೀನಿ. ಬೇಕಾದರೆ ನೀವು ಮೈದಾ ಹಿಟ್ಟು ಕೂಡ ಬಳಸ್ಕೊಬಹುದು. ನಂತರ ಸಣ್ಣದಾಗಿ ಕಟ್ ಮಾಡಿರುವಂಥ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ತುರಿದಿರುವಂತಹ ಕ್ಯಾರೆಟ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಕಟ್ ಮಾಡಿರುವಂತಹ ಈರುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ತುರಿದಿರುವಂತಹ ಸೌತೆಕಾಯಿನೂ ಸಹ ಸೇರಿಸ್ಕೊಳ್ಳಿ. ಹಾಗೆಯೇ ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ವಿಡಿಯೋ ಪಾಸಲ್ಲಿತ್ತು, ಆವಾಗ ನಾನಿಲ್ಲಿ ಉಪ್ಪು ಹಾಗೆಯೇ ಜೀರಿಗೆ ಹಾಗೆಯೇ ಅಜ್ವಾನ್ ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂತಹ ಆನಿಯನ್ ಸ್ಪ್ರಿಂಗ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನಾವು ಹಾಕಿರುವಂತಹ ಎಲ್ಲ ತರಕಾರಿ ಮತ್ತು ಅಕ್ಕಿ ಹಿಟ್ಟು ನೀಟಾಗಿ ಮಿಕ್ಸ್ ಆಗಬೇಕಾಗುತ್ತೆ. ಸೊ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ತಾ ರೊಟ್ಟಿ ಹಿಟ್ಟನ್ನ ಅದಕ್ಕೆ ನೀವು ಕಲಸಿದ್ರೆ ಸಾಕಾಗುತ್ತೆ. ನೋಡಿ, ನಮ್ಗೆ ಆಲ್ರೆಡಿ ಇಲ್ಲಿ ಹಿಟ್ಟು ಕಲಸಿದ್ದಾಯಿತು. ಒಂದು 10 ನಿಮಿಷ ಹಾಗೆ ನೆನೆಯೋಕ್ಕಿಡೋಣ. ಸೊ 10 ನಿಮಿಷ ಆಗಿದೆ. ಇವಾಗ ನಾವು ರೊಟ್ಟಿ ತಟ್ಟೋಕ್ಕೆ ನೀವಿಲ್ಲಿ ಬಟರ್ ಪೇಪರ್ ಆಗಿರ್ಬೋದು, ಬಾಳೆ ಎಲೆ ಅಥವಾ ಈ ಥರ ಕಾಟನ್ ಬಟ್ಟೆನ ತಗೊಂಡು ನೀರಲ್ಲಿ ಸ್ವಲ್ಪ ಅದ್ದಿ ಹಸಿ ಮಾಡ್ಕೊಬೇಕಾಗತ್ತೆ. ನಂತರ ನಮಗೆ ಯಾವ ಕ್ವಾಂಟಿಟಿಗೆ ರೊಟ್ಟಿ ಬೇಕೋ ಅಷ್ಟು ಉಂಡೆನ ತಗೊತಾ ಇದ್ದೀನಿ. ಇವಾಗ ನೀವು ಇದನ್ನು ಕೈಯಲ್ಲಿ ನೀಟಾಗಿ ತಟ್ತಾ ಹೋದರೆ ಆಗುತ್ತೆ. ಮಧ್ಯದಲ್ಲಿ ಸ್ವಲ್ಪ ಕೈಗೆ ನೀರನ್ನ ಹಚ್ಕೊಂಡು ಈ ಥರ ನಿಧಾನಕ್ಕೆ ತಟ್ತಾ ಹೋಗಿ. ನಿಮ್ಗೆ ಎಷ್ಟು ದೊಡ್ಡ ರೊಟ್ಟಿ ಬೇಕೋ ನೀವು ಅಷ್ಟು ದೊಡ್ಡ ರೊಟ್ಟಿನ ತಟ್ಕೊಬಹುದು. ನಿಮ್ಗೆ ದಪ್ಪ ಬೇಕು ಅಂದರೆ ನೀವು ದಪ್ಪ ಕೂಡ ತಟ್ಕೊಬೋದು. ಇಲ್ಲ ನಾವು ತೆಳುವಾಗಿ ಮಾಡ್ತು ಅಂದರೂ ಕೂಡ ಮಾಡ್ಕೊಬಹುದು. ಸೊ ನೋಡಿ, ಇಲ್ಲಿ ಆಲ್ಮೋಸ್ಟ್ ನಮಗೆ ರೊಟ್ಟಿ ತಟ್ಟಿದಾಯಿತು. ಈ ಕಡೆ ನಮಗೆ ಹಂಚು ಕೂಡ ಕಾಯ್ದಿದೆ. ಇವಾಗ ರೊಟ್ಟಿನ ಬೈಯೋಕ್ಕೆ ಹಾಕೋಣ. ಸೊ ನಿಧಾನಕ್ಕೆ ಈ ಥರ ಹಾಕಿದರೆ ನಿಮಗೆ ಸ್ವಲ್ಪ ಮೇಲ್ಗಡೆ ನೀರನ್ನ ಹಾಕಿದರೆ ಬಟ್ಟೆ ಈಸಿಯಾಗಿ ಬಂದುಬಿಡುತ್ತೆ. ಯಾವುದೇ ಹಿಡಿಯುತ್ತೆ ಅನ್ನೋ ಸಮಸ್ಯೆ ಇರಲ್ಲ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ರೊಟ್ಟಿನ ಬೇಯಿಸ್ಕೊಂಡ್ರೆ ಸಾಕು. ರೊಟ್ಟಿಗೆ ನೀವು ತುಪ್ಪ ಆಗಿರ್ಬೋದು ಇಲ್ಲ ಅಡುಗೆ ಆಯಿಲ್ನು ಕೂಡ ಬಳಸ್ಕೊಬಹುದು. ನೋಡಿ, ಎರಡೂ ಬದಿಗೆ ನೀಟಾಗಿ ಬೇಯಿಸ್ಕೊಂಡ್ರೆ ನಿಮಗಿಲ್ಲಿ ಮಸಾಲೆ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ನೀವು ಕೋಕೋನಟ್ ಚಟ್ನಿ ಜೊತೆ ತಿನ್ನಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಮಸಾಲೆ ಅಕ್ಕಿ ರೊಟ್ಟಿನ ಮಾಡಬಹುದು ಅಂತ. ಹಾಗಿದ್ರೆ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ? ಇವಾಗಲೇ ಹೋಗಿ ರೆಸಿಪಿನ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.